ನಮ್ಮ ಅಮ್ಮನವು ನಮ್ಮ ಅಜ್ಜಿನವು ಎಲ್ಲಾರವು ಕೊಳೆ ಹಾಕಿರ್ತಾವೆ ಹಂಗೇನೆ. ಯಪ್ಪ ಒಗ್ಯಾಕಾಗಲ್ಲ. ನಮ್ಮ ಅಮ್ಮಯ್ಯ ಅಯ್ಯೋ ಸಣ್ಣ ಬಟ್ಟೆ ಇದೆ ಒಗಿ ಅಂತೈತಿ. ಎದ್ದಾಗ ಹೋಗಿ ಅಲೆನೇ ಹುಲ್ ಕೊಯ್ಕೊಂಬಂದೆ. ಎಷ್ಟು ಕೆಲಸ ಇರುತ್ತೆ ಮನೆ ಅಂದಮೇಲೆ. ನನಗಂತೂ ಸಾಕಪ್ಪ ಅನಿಸುತ್ತೆ. ಅಷ್ಟು ಬೇಜಾರಾಗುತ್ತೆ ಹೋಗತ್ಲ. ಅಲ್ಲೂ ನೆಮ್ಮದಿಲ್ಲ, ಇಲ್ಲೂ ನೆಮ್ಮದಿಲ್ಲ. ಇಲ್ಲೂ ಮಾಡಲೇಬೇಕು, ಅಲ್ಲೂ ಮಾಡಲೇಬೇಕು. ನನಗಂತೂ ಸಾಕದಂಗೆ ಆಗೈತೆ ಹೋಗತ್ತೆ. ಯಾರಿಗೆ ಬೇಕಪ್ಪ ಈ ಜೀವನ ಅನ್ನಿಸ್ಬಿಟ್ಟೈತಿ. ಏನು ಮಾಡೋಣ, ನನಗೆ ಮಾತಾಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಅನುಭವಿಸ್ಕೊಂಡು ಇದ್ದೀನಿ. ಅಜ್ಜಿ ಈಗ ನಾನು ಕೆರೆಯಕ್ಕೆಲ್ಲಾದ್ರೂ ಬಟ್ಟೆ ಒಗ್ಯಕ್ಕೆ ಹೋಗೋಣ ಕಣಜ್ಜಿ. ಕೆರೆಯೊಳಗೆ ಇಂಥ ಬಿಸಿಲಾಗೆ ಕೆರೆಯಾಗ ಮತ್ತು ಎಲ್ಲಾದ್ರೂ ಹಳ್ಳದಾಗ ಇಂಥ ಹತ್ರ ಬಟ್ಟೆ ಒಗಿಬೇಕಂದ್ರೆ ಭಾಳ ಚೆನ್ನಾಗಿರುತ್ತೆ ಕಣಜ್ಜಿ. ಎಲ್ಲಾದ್ರೂ ಕೆರೆಯಕ್ಕೆ ಹೋಗಿ ಬಟ್ಟೆ ಒಕ್ಕಬ್ರೇನಾ? ಅಯ್ಯೋ ಇವಾಗ ಯಾಕೆ ಕೆರೆಯ ನೀರಿದಾವಮ್ಮ, ಯಾಕೆ ಕೆರೆಯಾಗೂ ನೀರಿಲ್ಲ. ಹೋಗೋಕ್ಕಾಗಲ್ಲ ಕಣ, ಬಿಸಿಲಾಗ ಒಟ್ಟು ದೂರ ಅಲ್ಲೆಲ್ಲ ಹಳ್ದಾಗ ಇದಾವಂತ ನೀರು, ಹೋಗೋಕ್ಕಾಗಲ್ಲ. ಸಖತ್ತು ಬಿಸಿಲು, ಹೋಗೋಕ್ಕಾಗಲ್ಲ ಕಣಮ್ಮ. ಅಂತಾಗ ಇವಾಗ ಸುಮ್ಕಿರು. ಅಲ್ಲ ನಾನೆಲ್ಲ ಒಗ್ದಾಗ್ತಿದ್ದೆ ಕಣಜ್ಜಿ. ಅದಕ್ಕೇನೆ ನನಗೆ ಅಂಥತ್ತಾಗೆ ಬಟ್ಟೆ ಒಗಿಬೇಕಂದ್ರೆ ಇಷ್ಟ ಕಣಜ್ಜಿ. ನನಗೆ ಭಾಳ ಇಷ್ಟ. ಅಲ್ಲೆಲ್ಲ ಇವ್ರದ್ದು ಯಾರ್ದ ಒಂದು ತೊಟ್ಟಿ ಐತೆ ದೊಡ್ಡದು, ಅಲ್ಲೂ ಒಕ್ಕಂಬತ್ತಾರೆ ಅಂತ ಹೇಳ್ತಾರೆ. ಒಟ್ಟು ಯಾರು ಹೋಗ್ತಾರಪ್ಪ ಅಲ್ಲೇ ದೂರ ಬಾರ ಅಮ್ಮಂಗಾಗುತ್ತೆ. ನಾನು ಅಲ್ಲೇ ಎಲ್ಗೂ ಹೋಗಲ್ಲಮ್ಮ, ಅಕ್ಕಿ ಬಿಡತ್ತ ಅಮ್ಮಂಗಾಗುತ್ತೆ. ಇವಳು ಪುಣ್ಣಿ, ಇವಳು ಬಂದಿರೋಕ್ಕೆ ಇವಾಗ ಯಾರೂ ಬೇಡ ಇವ ಅಜ್ಜಿಗೆ. ಇಲ್ಲಿ ಆಮೇಲೆ ಒಗಿತೀನಿ ಹೇಳು, ಟ್ಯಾಂಕ್ ಹತ್ರನೇ ಬಂದು. ಚೆನ್ನಾಗಿರುತ್ತೆ ಕಣಜ್ಜಿ. ನನಗೆ ಹಿಂಗೆ ಹೊರಗೆಲ್ಲಾದ್ರೂ ಟ್ಯಾಂಕ್ ಹತ್ರ ಇಲ್ಲಾಂದರೆ ಕೆರೆ ಹಳ್ಳ ಏನಾದರೂ ತೊಟ್ಟಿಗಳ ಹತ್ರ ಬಟ್ಟೆ ಒಗಿಬೇಕಾದ್ರೆ ನನಗೆ ತುಂಬ ಇಷ್ಟ. ಅದಕ್ಕೇ ಅಲ್ಲಿ ತೊಳೆದು ಅಲ್ಲೇ ಬೇಜಾರಾಗೈತೆ. ಅದಕ್ಕೆ ಇಲ್ಲೇ ಒಗ್ದಾಕ್ತೀನಿ ಕಣಜ್ಜಿ. ಆಮೇಲಿಂದ ತಗೊಂಬಂದು ಸರಿ ಅಮ್ಮ ಆಯ್ತು ಹೇಳಿ ಬಾ ಒಗಿವಂತೆ. ಆಮೇಲೆ ನಿಮ್ಮ ಅಮ್ಮಯ್ಯ ಸ್ನಾನ ಮಾಡ್ತಾಳೆ, ನಿಮ್ಮ ಅಮ್ಮಯ್ಯ ನಾವು ಎಲ್ಲ ತಗೊಂಬಂದು ಇಲ್ಲೇ ಒಗ್ದಾಕಂತೇಳು. ನೋಡಿರಂಗೆ ಮಾತಾಡ್ಸೋದೇ ಇಲ್ವಲ್ಲ ಇವಳು, ಏನಿದ್ದು ಮಾಡ್ತಾರೆ. ಹಾಗೆ ಹಬ್ಬ ಇವಳು ಬೇರೆ ಬಂದು. ನಾನು ಅದಕ್ಕೆ ಮಾತಾಡ್ತೀನಿ. ಈ ದಿನ ನಾನು ಬೇಕಾಗಿದ್ದೆ, ಇವಾಗ ನಾನೇನು ಬೇಕಾಗಿಲ್ಲ ಅಂತ ಅಂತೀನಿ. ನನಗೆ ಮನಸ್ಸನ್ನ ತಡೀತಿಲ್ಲ, ಅಷ್ಟು ಬೇಜಾರನೂ ಆಗ್ತೈತೆ, ಸಿಟ್ಟನು ಬರ್ತೈತೆ. ಏನು ಮಾಡೋಣಪ್ಪ ಅನ್ನಿಸ್ತೈತೆ ನಿಜವಾಗ್ಲೂ. ನನಗೆ ಅಷ್ಟು ಬೇಜಾರಾಗ್ತೈತೆ ಗೊತ್ತೇ. ಇಷ್ಟು ದಿನ ನಾನು ಬೇಕಾಗಿದ್ದೆ, ಇವಾಗ ನಿಮ್ಮ ಮೊಮ್ಮಗಳು ಬಂದವಳಲ್ಲ, ಸ್ವಂತ ಮೊಮ್ಮಗಳು. ಇವಾಗೇನು ಯಾರು ಬೇಡ, ಯಾರು ಬೇಡ. ಇವಾಗ ನಾನೇನು ಅವ್ರು ಬೇಕು ಇವ್ರು ಬೇಕು ಅಂತ ಹೇಳಿಲ್ಲ. ಯಾರೇ ಆಯ್ತು ನಮ್ಮನ್ನ ಯಾರು ನೋಡ್ಕೊಂಡಿರ್ತಾರೆ ಅವ್ರು ಇರಲಿ ಅಂತಲೇ ಹೇಳ್ತಿರೋದು. ಏನೋ ರಾಜಕ್ಕೆ ಬಂದವಳೆ ಇದ್ದಾಳೆ ಮಾಡ್ತಾಳೆ ಬೋತ್ಕ, ನೀನು ಬಿಟ್ಟೋದೆ ಅಂತ ಹೇಳಿ ಹಂಗೆ ಇರೋಕ್ಕಾಗುತ್ತೆ. ನಿಂದೊಳೆ ಚೆನ್ನಾಗೈತಮ್ಮ. ಇವ ಮೊಮ್ಮಗಳು ಬಂದವಳೆ ಹಳೇನೆ ಬೆದ್ದಾಗ್ಲೂ ಮಾತಾಡಿದ್ಯಾ ಸ್ನೇಹಮ್ಮ. ಇಂಥವೆಲ್ಲ ಮಾತಾಡಬೇಡ, ಸುಮ್ಮನೆ ಆಡ್ಕೆ ಮರ್ಗೆಲ್ಲ ಸದ್ರ ಹಾಕ್ತೀವಿ ನೋಡು. ಸುಮ್ಮನೆ ಇರೋದು ಕಲಿ, ಸುಮ್ಮನೆ ಮಾತಾಡ್ಬೇಡನಂತ ಮಾತಾಡ್ಬಿಟ್ಟಿದ್ಯ ಅಂದ್ರೆ ನೋಡು ನಾನು ತಿರುಗಿ ಏನಿಲ್ಲ. ನಾನು ಯೋಟ್ ಅನುಸರಿಸಿದ್ದೀನಿ ಅಂತ ನನಗೆ ಗೊತ್ತು ಕಣೆ. ಏನು ನೀನು ಸುಮ್ಮನಿದ್ದು ಹಿಂಗೆ ಮಾತಾಡ್ತೀಯಲ್ಲ. ನಾನು ನಮ್ಮ ಮನೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೀವಿ. ಅದೇ ಮತ್ತೆ ಯಾಕೆ ಮಾತಾಡ್ತಾಳೋ ಏನೋ ಅಂತಲೇನೆ ಇಲ್ಲಾಸಿ ಬತ್ತಿಯ. ಮೊಮ್ಮಗಳನ್ನ ಕರ್ಕೊಂಡು ತೋರಿಸ್ಕೊಂಬಕ್ಕೆ. ಏನು ಇವಳು ಒಬ್ಬಳೇ ಅಲ್ಲ ಇರೋದು, ಇವಳು ಇದ್ದಾಳೆ ಅಂತ ಹೇಳಿ ತೋರ್ಸಕ್ಕೆ ಬತ್ತಿಯ ಕಣಜ್ಜಿ. ನೀನು ಹಿಂಗೆ ಮಾಡಬಾರ್ದು, ನಾವು ನೋಡ್ಕೊಂಡಿದ್ದೀವಿ ಗೊತ್ತೇ. ನಾನು ಹೆಂಗೆ ನೋಡ್ಕೊಂಡಿದ್ದೀನಿ ಹೇಳಜ್ಜಿ ನಿನ್ನ. ಅಯ್ಯೋ ಯಾರೂ ನೋಡ್ಕೊಂಡಿಲ್ಲ ಕಣಮ್ಮ, ನಾನಿನ್ನು ಎಲ್ಲರೂ ನೋಡ್ಕೊಂಡಿದ್ದೀನಿ. ಏನು ಮಾಡಿಕ್ಕಿದ್ಯಮ್ಮ ನೀನು? ಏನ ನೋಡ್ಕೊಂತಾರೆ ಅಂತ ಹೇಳಿ ಹೇಳೋದು ಅಷ್ಟೇ. ನಾನು ಎಲ್ಲ ಕೆಲಸ ಮಾಡಿರೋದು ನಾನು. ಪ್ರತಿಯೊಂದು ಕೆಲಸ ನಾನು ಮಾಡ್ಕೊಂಡು, ಮನೆ ಕೆಲಸ ಆಗಿರ್ಬೋದು ಎಲ್ಲ ಮಾಡ್ಕೊಂಡು, ಮನೆ ಜವಾಬ್ದಾರಿ ಎಲ್ಲ ನೋಡ್ಕೊಂಡಿರೋದು ನಾನು. ಎಷ್ಟು ಹೇಳಿದ್ದೀನಿ ಸುಮ್ಮನಿರಮ್ಮ ಅಂತ. ಹಂಗೆ ಹೆಂಗೆ ಮಾತಾಡ್ತೀಯ ನೋಡು. ಯಾಕೆ ಅಂತಂಟಿ ಏನಾಯಿತು ಅಲ್ಲ ನೋಡಿ. ನಾನು ನಮ್ಮ ಪುಣ್ಯ ಹೋಗ್ತಾ ಇದ್ದೀವಿ. ಈ ಸ್ನೇಹ ಸುಮ್ಮನಿರ್ಬೇಕಾ? ಮೊಮ್ಮಗನ ಕರ್ಕೊಂಡು ಓಡಾಡ್ತೀವಿ ಅಂತ ಅಂತೈತೆ. ಇವಾಗ ಅವಳು ಬೇಕಾಗಿ ಇವಾಗ ನಾವು ಬೇಕಾಗಿಲ್ಲ ಅಂತ ಅಂತೈತಲ್ಲ. ನಾವೇನು ನಿಮ್ಮನ್ನೇನು ಹೋಗ್ರಿ ಅಂತ ನಾವು ಅಂದಿಲ್ಲ. ನಾನು ಯಾತ್ಯಾತು ಅಂದಿಲ್ಲ. ಇರ್ರಿ ಅಂತ ಹೇಳಿ ನಾನು ಕಣ್ಣೀರು ಹಾಕ್ತಿದ್ದೆ ಹೊರ್ತು ಅವಾಗೆಲ್ಲ ನನ್ನ ಮೊಮ್ಮಗು ಏನೇಂದ್ರೆ ನನಗೆ ಕಣ್ಣೀರು ಬರೋವು. ನನ್ನ ಮೊಮ್ಮಗನ ಮೇಲೆ ಅಷ್ಟು ಆಸೆ ಇಟ್ಕೊಂಡು ನಾವು ಹಂಗಿದ್ದಾರು. ಅದು ಬಿಟ್ಬಿಟ್ಟು ನೀನು ಏನೇನೋ ತಿಳ್ಕೊಂಡು ನೀನು ಎಲ್ಲ ಏನೇನೋ ಹೇಳಿ ಹುಡುಗಿಗೆ ಇಲ್ಲದ್ದೆಲ್ಲ ಇದು ಮಾಡ್ದಳು ನೀನು. ಸುಮ್ಮನೆ ಯಾಕೆ ಮಾತಾಡಿದರೆ ಮಾತುಗಳು ಎಲ್ಲೆಲ್ಗೋ ಹೋಗ್ತಾ. ಮಾತೊಂದಿಟ್ಟು ಹಿಡ್ತದಾಗ ಇಕ್ಕೊಂಡು ಮಾತಾಡ್ಬೇಕು. ಯಾವ ಮಾತುಗಳೇ ಆಗಲೇಳು. ಮಾತಾಡಿಸ್ಲಿಲ್ಲ ಅಂತ ಹೇಳಿದ್ರೆ ನಾನು ಯಾಕೆ ಮಾತಾಡ್ಸೋಣ? ನಾವೇ ಬೇಡ ಅಂತೇಳಿ ಬಿಟ್ಟೋದ್ಮೇಲೆ ನಾವು ಯಾಕೆ ಮಾತಾಡ್ಸೋಣ ಹೇಳಿ? ನಾವು ಯಾರನ್ನೂ ಮಾತಾಡ್ಸಲ್ಲ. ಹಂಗೆ ನಾವು ಹೆಂಗೆ ನೋಡ್ಕೊಂಡಿದ್ದೀವಿ ಅಂಬದು ನಮಗೆ ಗೊತ್ತೈತಿ. ಅಲ್ಲ ನಾನೇನು ಅನ್ಯಾಯ ಮಾಡಿದ್ದೆ? ನಾನೇನೋ ಅಂದಿದ್ನೇನ ಅಜ್ಜಿ ನಿನ್ನ? ನಾನೇನೋ ಆಡಿದ್ನೆ? ಮುಂದೆ ಇದ್ದರೂ ಮಾತಾಡಿಸ್ಲಿಲ್ಲ. ನೆನ್ನೆ ಸಹ ನಾನೇನೋ ಮಾತಾಡಿದ್ನ ಹೇಳು ನೀನು. ನಾನು ಯಾಕೆ ಮಾತಾಡ್ಸೋಣ? ನಮ್ಮ ಮನೆಯಾಗ ಇರಲ್ಲ, ಇರೋದಿಲ್ಲ, ನಮ್ಮ ಮನೆಗೆ ನಾವು ಹೋಗ್ತೀವಿ ಅಂತೇಳಿ ಹೋಗಿರೋರು ನಾವು ಯಾಕೆ ಮಾತಾಡ್ಸೋಣ? ನಾನೇನು ನಿನ್ನ ಮಾತಾಡ್ಸೋದು? ನಿನ್ನ ಹೇಳಿ ಸಿಕ್ಕಳನ್ನ ನಾನು ತೆಗ್ಗಿ ಮಾತಾಡಿಸ್ಬೇಕೆ? ನಾನೇನೋ ಅಂತ ಅನ್ಯಾಯ ಮಾಡಿದೆ ನೀನೇ ಮಾತಾಡಿಸ್ಬೋದಾಗಿತ್ತಲ್ಲ. ನಾನು ಏನೋ ಮಾಡಿದರೆ ಬಿಡಪ್ಪ ಮಾತಾಡಿಸ್ಲಿಲ್ಲ ಅಂದ್ರೂ ಬಿಡು ಅನ್ಬೋದಾಯ್ತು. ನಾನೇನು ಅನ್ಯಾಯ ಮಾಡಿದ್ದೀನಿ ನಿನಗೆ? ನೀನೇ ಮಾತಾಡಿಸ್ಬೇಕಾಗಿತ್ತು. ನಿನ್ನೇನೇನೇನು ನಿಂದೇನ ಬಾಸೆಕೆಂಡು ತಿಂದಿದ್ದೀವಿ, ಏನಾನ ನಿಮಗೆ ಮೋಸ ಮಾಡಿದ್ದೀವಿ.
ಏನು ಮಾಡಿದ್ದೀನಿ ನಾನು? ಮಾತಾಡಿದರೆ ಸುಮ್ಮನೆ ಜನಗಳು ನೋಡ್ತಾರೆ, ಆಸೆಲಿಸೆಲ್ಲ ಆಡ್ಕೊಂತಾರೆ ಅಂತ ಮೆಲ್ಲ ಕೇಳ್ತಾ ಇದ್ದೀನಿ. ಜಗಳ ಮಾಡ್ತಾ ಇಲ್ಲ, ಸುಮ್ಮನಿರು. ನೀನು ಬಂದಿದ್ಯಾ ತಾನೇ ನಿಮ್ಮ ಅಮ್ಮನ ಮನೆಗೆ, ನೀನು ಸುಮ್ಮನೆ ಇರೋದು ಕಲಿ. ನಾವು ಕೆಟ್ಟದಾಗ ಮಾತಾಡೋಕ್ಕೆ ಹೋಗ್ಬಾರ್ದು. ಇನ್ನು ಒಳ್ಳೆ ರೀತಿಯಾಗಿ ಚೆನ್ನಾಗಿದ್ದಾಗ ಏನು ಹೇಳಿರೂ ಏನೂ ಅನ್ಸಲ್ಲ. ಇವಾಗ ಒಂದೀಟು ಈಗ ಒಳ್ಳೇದು ಹೇಳಿರು ಈಗ ಕೆಟ್ಟ ಕಾಮುತ್ತೆ. ನಾನು ಇವಾಗ ಒಳ್ಳೇದೇ ಹೇಳಿ ಅದು ಕೆಟ್ಟ ಕಾಮ್ತೈತಿ. ಅದಕ್ಕೆ ನಾನು ಯಾತು ಮಾತಾಡೋಕ್ಕೆ ಹೋಗಿಲ್ಲ, ನಾನು ಯಾತು ತೊಂಬಕ್ಕೆ ಹೋಗಿಲ್ಲ. ನಾನು ನಿನ್ನ ಮುಂದೆ ಹೋದ್ರು ನಾನು ನಿನ್ನ ಮಾತಾಡ್ಸಿಲ್ಲ ಕಣಮ್ಮ. ನಾನು ನಿನ್ನ ಮಾತಾಡ್ಸಿಲ್ಲ ಮುಂದೆ ಹೋದ್ರು. ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ಬಿಡು ಸ್ನೇಹ. ಶಾಂತ ಆಂಟಿ ನಂಗೆ ಅನ್ಬೇಡ ನೀನು. ಅವ ಆಂಟಿ ಎಷ್ಟು ಚೆನ್ನಾಗಿ ನೋಡ್ಕೊಂಡೈತೆ ಎಲ್ಲಾರನ್ನೂ. ಹೆಂಗೆ ನೋಡ್ಕೊಂಡು ಹೆಂಗೆ ಒಳ್ಳೇದು ಮಾಡೈತೆ ಅಂತದ್ರಂಗೆ ನೀನು ಹೆಂಗಂತ ಹೇಳು. ಅಲ್ಲ ನಾವೇನು ಅವ್ರನ್ನ ಮಾತಾಡಿಸ್ಲೇ ಇಲ್ಲಪ್ಪ. ಇವತ್ತು ಯಾಕೆ ಅವಕ್ಕ ಹೆಂಗೆ ಸಿಟ್ಟಾಗ್ತೈತು? ಯಾಕಕ್ಕ ಹಂಗೆ ಸಿಟ್ಟಾಗ್ತಾ ಇದೆಯಾ? ಇವಾಗ ಏನಾರ ಮಾತಾಡಿದ್ವಾ? ಏನಾದರೂ ಅಂದ್ವಾ ನಾವು? ನಾನು ನಮ್ಮಜ್ಜಿ ಸುಮ್ಮನೆ ಹೋಗ್ತಿದ್ವಿ ತಾನೆ. ಬಟ್ಟೆ ಒಗೆಯೋಕ್ಕೆ ನಾನು ಬರ್ಬೇಕಣಜ್ಜಿ, ಬಟ್ಟೆ ತೊಳಿಬೇಕು ಅಂತ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ನಂಗೆ ಹೊಟ್ಟೆ ಉರಿ, ಅದಕ್ಕೆ ನಾನು ಮಾತಾಡ್ತೀನಿ. ನಾವು ನೋಡ್ಕೊಂಡಿರೋರಿಗೆ ಹೊಟ್ಟೆ ಉರಿತೈತಿ. ಇವತ್ತು ಎಷ್ಟು ಸಂಕಟ ಗೊತ್ತೇ ನನಗೆ. ಅಷ್ಟು ಸಂಕಟ ಆಗ್ತೈತೆ ನೋಡಪ್ಪ, ಮಾತಾಡ್ಸಲ್ಲ ನಮ್ಮನ್ನು ಅನಿಸುತ್ತೆ. ಅಲ್ಲ ನಿಂದೊಳ್ಳೆ ಚೆನ್ನಾಯ್ತಮ್ಮ, ನಾನು ಯಾಕೆ ಮಾತಾಡ್ಸಾನೆ ಹೇಳು? ಬೇಡ, ನಾವು ಇಲ್ಲಿರೋಕ್ಕಾಗಲ್ಲ ಅಂತೇಳಿ ಅದೇ ಹೋಗಿರೋರು ನಾವು ಯಾಕೆ ಮಾತಾಡ್ಸೋಣ? ನಾವು ಮುಂದಾಗ ಹೆಂಗಿದ್ವಿ ಈಗ ಹೆಂಗಿದ್ವಿ ಅಂತೇಳಿ ಯೋಚನೆ ಮಾಡಿ ಸುಮ್ಮನೆ ಮಾತಾಡ್ಬಿಡ ಸ್ನೇಹಮ್ಮ. ನಾನು ಮಾತಾಡ್ಸಲ್ಲ ನಿನಗೀಗ. ನಾನೇನೋ ಅನ್ಯಾಯ ಮಾಡಿದರೆ ದೇವ್ರು ನೋಡ್ಕೊಂತ ನಾನೇನು ಯಾರಿಗೇನು ಅನ್ಯಾಯ ಮಾಡೋಕ್ಕೆ ಹೋಗಿಲ್ಲ. ನಾನು ಮಾತಾಡ್ಸೋಕೆ ಹೋಗಲ್ಲ. ನಿನ್ನ ಸಣ್ಣಳನ್ನ ನಾನು ತೆಗ್ಗಿ ಮಾತಾಡಿಸ್ಬೇಕು ಅಂಬೋದು ಏನಿಲ್ಲ. ಸರಿ, ನಾನು ಯಾಕೆ ಮಾತಾಡ್ಸೋಣ ಹೇಳು? ಸರಿ ಆಯ್ತು ಹೇಳಜ್ಜಿ, ಮಾತಾಡಿಸ್ಬೇಡ. ಮಾತಾಡಿಸ್ಕೊಂಡು ಇರೋ ಮೊಮ್ಮಕ್ಕಳನ್ನೇ ಇರೋರ್ನೇನೆ ಅವ್ರನ್ನೇ ಮಾತಾಡಿಸ್ಕೊಂಡು ಚೆನ್ನಾಗಿರು. ನನ್ನೇನು ಮಾತಾಡಿಸ್ಬೇಡ. ಎಷ್ಟೇ ಆಗಲಿ ನಾವು ಅಲೆ ಕಡೆಗಳವರು, ನಾವು ಅಲೆ ಹೊರಗಿನವರು. ಅವರು ಸ್ವಂತ ಮೊಮ್ಮಕ್ಕಳು, ಅವ್ರಿಗೆ ಕೊಟ್ಟರು ನಡಿತೈತೆ. ನಾವು ಯಾಕಂದರೆ ಹೊರಗಿನವ್ರಲ್ಲ, ಅದಕ್ಕೆ ಹಂಗೆ ಮಾಡ್ತೀಯ. ಯಾಕಮ್ಮ ಹಂಗೆ ಮಾತಾಡ್ತೀಯ? ಸುಮ್ಮನಿರ ಮತ್ತೆ ಹೋಗ್ಲಿ. ಶಾಂತಮ್ಮಿನೇ ನಿನ್ನೊಳ್ಳೆದಕ್ಕೆ ಹೇಳ್ತಿರೋದು. ಶಾಂತ ಕೈ ಮೇಲೆ ಸುಮ್ಮನೆ ಯಾಕೆ ಹಂಗೆ ಮಾತಾಡ್ತೀಯ? ಅಲ್ಲ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೀವಿ, ನಮ್ಮನ್ನು ಮಾತಾಡ್ಸಲ್ಲ ಹಂಗೆ ಹಿಂಗೆ ಅಂತ ಮಾತಾಡಿರಿ. ನಮಗೆ ಯಾತು ಹೇಳ್ಬೇಡ ಮತ್ತಾಯಿ. ನಮ್ಮ ಪಾಡಿಗೆ ನಾವು ಸುಮ್ಮನೆ ಹೋಗ್ತಾ ಇದ್ರು ನಮ್ಮನ್ನು ಯಾಕೆ ಅಷ್ಟೊಂದು ಇದು ಮಾಡ್ತೀಯ? ನೋಡು ಅದೇ ಹೋದ್ರು. ನನಗೆ ಎಷ್ಟು ಇವತ್ತು ಬೇಜಾರಾಗುತ್ತೆ ಗೊತ್ತಾ ಪ್ರೀತಿ ಅಕ್ಕ? ನೀ ಬೇಜಾರಾದಷ್ಟೇ ಅವ್ರಿಗೂ ಬೇಜಾರಾಗುತ್ತೆ. ನೋಡಪ್ಪ ನೋಡ್ಕೊಂಡಿದ್ರು, ಅದೇ ಹೋದ್ರು, ನಾವು ನೋಡ್ಕೊಂಡಿದ್ವಿ, ಅವರು ನೋಡ್ಕೊಂಡಿದ್ರು ಅಂತೇಳಿ ಅವ್ರಿಗೂ ಬೇಜಾರಾಗುತ್ತೆ. ಸುಮ್ಮನೆ ಒಂದು 2 ದಿವಸ ಯಾಕೆ? ನೀನು ನಿಮ್ಮ ಅಮ್ಮರ ಮನೆಗೆ ಇದೆಯಾ ತಾನೇ, ಏನು ಮಾತಾಡೋಕ್ಕೆ ಹೋಗ್ಬೇಡ. ಯಾಕೆ ಸುಮ್ಮನೆ ಇವಾಗ? ಯಾಕಂದರೆ ಮೊಮ್ಮಗಳು ಬಂದಿದ್ದಾಳಲ್ಲಕ್ಕ, ಅದಕ್ಕೇನೆ. ಮಗಳು ಬಂದಿರೋದಕ್ಕಿಂತ ಯಾರೂ ಇವಾಗ ಬೇಕಾಗಿಲ್ಲ. ಅವರೇ ಸ್ವಂತ ಮೊಮ್ಮಕ್ಕಳೇ ಇರಬೇಕಾದ್ರೆ ನಮ್ಮಂಥವ್ರೆಲ್ಲ ಯಾಕೆ ಕಣ್ಣಿಗೆ ಕಾಣ್ತೀವಿ ಹೇಳು? ಏನೇ ಅಂದ್ರೂ ಸಿಟ್ಟು ಬರುತ್ತೆ. ಸುಮ್ಮನಿರತ್ತೆ, ಯಾಕೆ ಮಾತಾಡ್ತೀಯತ್ತ? ಯಾರನ್ನ ಕಾಮ್ದರು ಹೋಗ್ತಾರೆ, ದಿಲ್ದಂತಾರೆ. ನೋಡಾಲೆ ಸುಪ್ಪಿನೂ ಅವ್ರು ಆಲೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಂತರ ಮುಂದೆ ನೀವು ಸಾದ್ರ ಆಗ್ತೀರ ಮಣಿ, ಹೆಂಗೆ ಮಾತಾಡ್ತಾರೆ ನೋಡವ್ರು ನಿನ್ನ. ಅವಾಗ ನಿಮ್ಮಮ್ಮಯ್ಯ ನನ್ನ ಮಗಳಿಗೆ ಹಂಗೆ ಬುದ್ಧಿ ಕಲ್ಸೆ, ನಿಂಗೆ ಬುದ್ಧಿ ಕಲ್ಸೆ ನೀ ಅಂಬಳು ನೋಡಿ ಇವಾಗ ಅಂತ ಆಡ್ಕೊಂತಾರೆ. ಆಡ್ಕೊಂಡ್ಳು. ನಾನು ಇವತ್ತು ಎಷ್ಟು ಬೇಜಾರಾಗ್ತೈತೆ ಅಂತ ನನಗೆ ಗೊತ್ತು ಭಾಗ್ಯ ಆಂಟಿ. ನನಗೆ ಇವತ್ತು ಎಷ್ಟು ಬೇಜಾರಾಗ್ತೈತೆ ಗೊತ್ತೇ. ಚೆನ್ನಾಗಿ ಆಗ್ತೀರ ಬಿಡು. ಶಾಂತ ಆಂಟಿನೂ ಕರ್ಕೊಂಡು ಹೋಗುತ್ತೆ ಆಸೆ ಐತೆ. ಸುಮ್ಮನೆ ಬೇಜಾರಾಗಬೇಡ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನನಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ನಿಜವಾಗ್ಲೂ ಅಷ್ಟೆಷ್ಟು ಬೇಜಾರಾಗಲ್ಲ. ಅದರಲ್ಲೂ ಆ ಪುಣ್ಯನ ಜೊತೆ ಕರ್ಕೊಂಡು ಆ ಪುಣ್ಯನ ಮಾತಾಡಿಸ್ಕೊಂಡು ಓಡಾಡುತ್ತಲ್ಲ, ನನಗಂತೂ ಹೊಟ್ಟೆ ಉರಿತೈತೆ. ನಾವೇನು ಬೇಕಾಗಿಲ್ಲ, ಇವಾಗ ಅವರೇ ಬೇಕಾಗಿರೋದು ಅನ್ನಿಸ್ತಾ ಐತೆ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.